ಅವಧಿ ಮುಗಿದ್ರೂ ಖಾಲಿಯಾಗ್ತಿದೆ ಪಂಚಾಯತ್ ಖಜಾನೆ. ಸರ್ಕಾರದ ಆದೇಶಕ್ಕೂ ಕಿಮ್ಮತ್ತಿಲ್ಲ. ತಿಡಗುಂದಿಯಲ್ಲಿ ಅಕ್ರಮದ ವಾಸನೆ. ಮಾಜಿ ಅಧ್ಯಕ್ಷರ ಅವಧಿ ಮುಗಿದ ನಂತರವೂ ಲಕ್ಷ ಬಿಲ್ ಪಾಸ್. ಅವಧಿ ಮುಗಿದ್ರೂ ನಿಂತಿಲ್ಲ ಅಧಿಕಾರದ ಮದ. ತಿಡಗುಂದಿ ಗ್ರಾಮ ಪಂಚಾಯತ್ನಲ್ಲಿ ಹಣದ ಲೂಟಿ. ಮಾಜಿ ಅಧ್ಯಕ್ಷರಿಂದ ಅಕ್ರಮವಾಗಿ ಬಿಲ್ ಪಾಸ್, ಲಕ್ಷಾಂತರ ರೂಪಾಯಿ ಡ್ರಾ. ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ವಿಜಯಪುರ ಜಿಲ್ಲೆಯ ತಿಡಗುಂದಿ ಗ್ರಾಮ ಪಂಚಾಯತ್ನಲ್ಲಿ ನಿಯಮಗಳನ್ನು ಗಾಳಿಗೆ ತೂರಿ ಹಣ ಲೂಟಿ ಮಾಡಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಜಿಲ್ಲಾಧಿಕಾರಿಗಳ ಕಚೇರಿಯ ಆದೇಶದಂತೆ 2020-2025 ಅವಧಿಯ ಗ್ರಾಮ ಪಂಚಾಯತ್ ಸದಸ್ಯರ ಅವಧಿಯು ಜನವರಿ ಮತ್ತು ಫೆಬ್ರವರಿ 2026ರಲ್ಲಿ ಮುಕ್ತಾಯಗೊಂಡಿದೆ. ಆದರೆ ತಿಡಗುಂದಿಯಲ್ಲಿ ಮಾತ್ರ ಅಧಿಕಾರಾವಧಿ ಮುಗಿದ ನಂತರವೂ ಬಿಲ್ ಪಾಸ್ ಮಾಡಿ ಹಣ ವಿಡ್ರಾ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬರುತ್ತಿದೆ. ಈ ವರ್ತನೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಪಂಚಾಯತ್ ಅಕ್ರಮದ ಕಥೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ. ವಿಜಯಪುರ ಜಿಲ್ಲೆಯ ತಿಡಗುಂದಿ ಗ್ರಾಮ ಪಂಚಾಯತ್ ಈಗ ಭ್ರಷ್ಟಾಚಾರದ ಅಖಾಡವಾಗಿ ಬದಲಾಗಿದೆಯೇ? ಇಂತಹದೊಂದು ಪ್ರಶ್ನೆ ಈಗ ಎಲ್ಲರನ್ನೂ ಕಾಡುತ್ತಿದೆ. ನಿಯಮದ ಪ್ರಕಾರ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಅಧಿಕಾರಾವಧಿ ಮುಗಿದ ತಕ್ಷಣ ಅವರು ಯಾವುದೇ ಆಡಳಿತಾತ್ಮಕ ನಿರ್ಧಾರ ತೆಗೆದುಕೊಳ್ಳುವಂತಿಲ್ಲ. ಆದರೆ ತಿಡಗುಂದಿಯಲ್ಲಿ ಮಾತ್ರ ಉಲ್ಟಾ ನಡೆದಿದೆ. ವಿಜಯಪುರ ಜಿಲ್ಲಾಧಿಕಾರಿಗಳ ಆದೇಶದ ಪ್ರಕಾರ ಅವಧಿ ಪೂರ್ಣಗೊಂಡಿರುವ ಒಟ್ಟು 208 ಗ್ರಾಮ ಪಂಚಾಯಿತಿಗಳಿಗೆ ಆಡಳಿತಾಧಿಕಾರಿಗಳನ್ನು ನೇಮಿಸಲು ಸೂಚಿಸಲಾಗಿದೆ. ಈ ಪಟ್ಟಿಯಲ್ಲಿ ತಿಡಗುಂದಿ ಗ್ರಾಮ ಪಂಚಾಯತ್ ಕೂಡ ಸೇರಿದೆ. ಆದರೆ ಈ ಪಂಚಾಯತ್ನಲ್ಲಿ ಕಾನೂನು ಎಂಬುದು ಕೇವಲ ಕಾಗದಕ್ಕಷ್ಟೇ ಸೀಮಿತವಾಗಿದೆ. ನೋಡಿ ಈ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು. ಫೆಬ್ರವರಿ 3 ಮತ್ತು 4, 2026ರಂದು ಸಾಲಾಗಿ ಬಿಲ್ಗಳನ್ನು ಪಾಸ್ ಮಾಡಲಾಗಿದೆ. ಫೆಬ್ರವರಿ 4ರಂದು ಒಂದೇ ದಿನ 23,000 ರು, 47,500 ರು, 49,000 ರು ಸೇರಿದಂತೆ 16 ವಹಿವಾಟುಗಳ ಮೂಲಕ ಲಕ್ಷಾಂತರ ರೂಪಾಯಿ ಹಣ ಡ್ರಾ ಮಾಡಲಾಗಿದೆ. ಜನವರಿ ಕೊನೆಯ ವಾರ ಮತ್ತು ಫೆಬ್ರವರಿ ಮೊದಲ ವಾರದಲ್ಲಿ ಅಸಹಜವಾಗಿ ಬಿಲ್ಗಳನ್ನು ಪಾಸ್ ಮಾಡಿ ಹಣ ಲೂಟಿ ಮಾಡಲಾಗಿದೆಯೇ ಎಂಬ ಸಂಶಯ ದಟ್ಟವಾಗಿದೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಅವರ ಸಹಿ ಇಲ್ಲದೆ ಇದು ಸಾಧ್ಯವೇ ಇಲ್ಲ ಎಂಬುದು ಸಾರ್ವಜನಿಕರ ಪ್ರಶ್ನೆ. ಸಾರ್ವಜನಿಕರ ತೆರಿಗೆ ಹಣ ಈ ರೀತಿ ಅಕ್ರಮವಾಗಿ ಡ್ರಾ ಆಗುತ್ತಿದ್ದರೂ ಮೇಲಾಧಿಕಾರಿಗಳು ಮೌನಕ್ಕೆ ಶರಣಾಗಿರುವುದು ಏಕೆ? ಜಿಲ್ಲಾ ಪಂಚಾಯತ್ ಸಿಇಒ ಅವರು ಈ ಸ್ಟೇಟ್ಮೆಂಟ್ಗಳನ್ನು ಆಧರಿಸಿ ತನಿಖೆ ನಡೆಸುತ್ತಾರಾ? ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರಾ? ಕಾದು ನೋಡಬೇಕಿದೆ.